ಹಾಯ್ ಫ್ರೆಂಡ್ಸ್, ಯಾವ ಆ್ಯಪಲ್ಲಿ ರೀಚಾರ್ಜ್ ಮಾಡಿದರೆ ಜಾಸ್ತಿ ಕಮಿಷನ್ ಸಿಗುತ್ತೆ, ಹಾಗೆ ಯಾವ ಆ್ಯಪಲ್ಲಿ ರೀಚಾರ್ಜನ್ನು ಮಾಡೋದ್ರಿಂದ ನೀವು ಜಾಸ್ತಿ ಅರ್ನಿಂಗ್ಸನ್ನು ಮಾಡ್ಬೋದು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಮತ್ತು ಮೊಬೈಲಿಗೆ ರೀಚಾರ್ಜ್ ಮಾಡೋದ್ರಿಂದ ಎಷ್ಟು ಕಮಿಷನ್ ಸಿಗುತ್ತೆ, ಮತ್ತು DTHಗಳಿಗೆ ರೀಚಾರ್ಜ್ ಮಾಡೋದ್ರಿಂದ ಎಷ್ಟು ಕಮಿಷನ್ ಸಿಗುತ್ತೆ, ಹಾಗೆ ನೀವು ಬಿಲ್ಸ್ಗಳನ್ನು ಪೇ ಮಾಡಿದ್ರೆ ಎಷ್ಟು ಕಮಿಷನ್ ಸಿಗುತ್ತೆ, ಎಲ್ಲವೂ ಕೂಡ ನಿಮಗೆ ಸ್ಟೆಪ್ ಬೈ ಸ್ಟೆಪ್ ಹೇಳ್ತಾ ಹೋಗ್ತೀನಿ. ಆಯಿತಾ ಗಾಯ್ಸ್, ನಾನು ಜಾಸ್ತಿ ಕಮಿಷನ್ ಸಿಗುವಂಥ ಒಳ್ಳೆ ಆ್ಯಪನ್ನು ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ನೀವು ಫಸ್ಟ್ ಟೈಮ್ ಈ ಒಂದು ಚಾನಲನ್ನು ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಯಿತಾ, ನಿಮ್ಮ ಫ್ರೆಂಡ್ಸ್, ಫ್ಯಾಮಿಲಿ ಮೆಂಬರ್ಸ್ ಆದಷ್ಟು ಎಲ್ಲರೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ. ನೀವು ನೋಡ್ತಾ ಇರೋದು ಭದ್ರನಾಯಕ್ ಯೂಟ್ಯೂಬ್ ಚಾನಲ್. ಗಾಯ್ಸ್, ನೀವು ಈ ಆ್ಯಪನ್ನು ಬಳಸ್ಕೊಂಡು ನಿಮ್ಮ ಅಕ್ಕಪಕ್ಕದಲ್ಲಿ ಇರುವಂಥ ಫ್ರೆಂಡ್ಸ್ಗಳು ಅಥವಾ ಯಾರಾದರೂ ನಿಮ್ಮ ಹತ್ರ ರೀಚಾರ್ಜನ್ನು ಮಾಡಿಸ್ಕೊಂಡ್ರೆ ನಿಮಗೆ ಅರ್ನಿಂಗ್ಸ್ ಜಾಸ್ತಿ ಆಗುತ್ತಾ ಹೋಗುತ್ತೆ. ಆಯಿತಾ, ನಿಮ್ಮದೇನಾದರೂ ಅಂಗಡಿ ಇದ್ದರೆ ನೀವು ಅಂಗಡಿಯಲ್ಲೂ ಕೂಡ ನೀವು ಈ ಒಂದು ಆ್ಯಪಿಂದ ರೀಚಾರ್ಜನ್ನು ಮಾಡ್ಬೋದು. ಫ್ರೆಂಡ್ಸ್, ನೀವು ಈ ಒಂದು ಆ್ಯಪಿಗೆ ಅಮೌಂಟನ್ನು ಡೆಪಾಸಿಟ್ ಮಾಡಬೇಕು ಅಂತಂದರೆ ಯಾವುದೇ UPI ಮೂಲಕ ಕೂಡ ಡೆಪಾಸಿಟನ್ನು ಮಾಡ್ಕೊಳ್ಬೋದು. ಫ್ರೆಂಡ್ಸ್, ನಿಮಗೆ ಈ ಒಂದು ಆ್ಯಪ್ ಪ್ಲೇಸ್ಟೋರಲ್ಲಿ ಸಿಗುತ್ತೆ. ಆಯಿತಾ, ಟ್ರೂಪೇ ಅಂತ ಸಿಗುತ್ತೆ. ಟ್ರೂಪೇ ಅಂತ ನೀವು ಸರ್ಚ್ ಮಾಡಿದರೆ ಪ್ಲೇಸ್ಟೋರಲ್ಲಿ ನಿಮಗೆ ಬರುತ್ತೆ. ಅದನ್ನು ಡೌನ್ಲೋಡನ್ನು ಮಾಡ್ಕೊಳ್ಳಿ. ನಿಮಗೆ ಈ ಒಂದು ಆ್ಯಪನ್ನು ಯೂಸ್ ಮಾಡೋದಕ್ಕೆ ಗೊತ್ತಿಲ್ಲ ಅಂತಂದರೆ, ಹಾಗೆ ಲಾಗಿನ್ ಮಾಡೋದು ಅವೇನು ಕೂಡ ಗೊತ್ತಿಲ್ಲ ಅಂತಂದರೆ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಕಾಮೆಂಟ್ ಮಾಡಿ. ಆಯಿತಾ, ಕಾಮೆಂಟನ್ನು ಮಾಡಿದರೆ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಯಾವ ರೀತಿಯಾಗಿ ನೀವು ಈ ಒಂದು ಆ್ಯಪನ್ನು ಲಾಗಿನ್ ಮಾಡ್ಕೊಳ್ಳೋದು, ಹಾಗೆ ಈ ಒಂದು ಆ್ಯಪನ್ನು ಯೂಸ್ ಮಾಡೋದು ಅಂತ. ಫ್ರೆಂಡ್ಸ್, ಈಗ ನೀವು ರೀಚಾರ್ಜನ್ನು ಮಾಡೋದ್ರಿಂದ ಯಾವುದಕ್ಕೆ ಎಷ್ಟೆಷ್ಟು ಕಮಿಷನ್ ಸಿಗುತ್ತೆ ಅಂತಂದರೆ, ನೀವು ಈಗ ಏರ್ಟೆಲ್ ಸಿಮ್ಮಿಗೆ ರೀಚಾರ್ಜ್ ಮಾಡ್ತಿದ್ದೀರಿ ಅಂತಂದರೆ ನಿಮಗೆ 0.80% ಕಮಿಷನ್ ಸಿಗುತ್ತೆ. ಆಯಿತಾ, ಏರ್ಟೆಲ್ಲಿಗೆ ಇಲ್ಲಿ ಕಡಿಮೆ ಕಮಿಷನನ್ನು ಕೊಡ್ತಾ ಇದ್ದಾರೆ. ನಿಮಗೆ ಜಾಸ್ತಿ ಕಮಿಷನ್ ಬೇಕು ಅಂತಂದರೆ ಮಿತ್ರ ಆ್ಯಪಲ್ಲಿ ನೀವು ರೀಚಾರ್ಜನ್ನು ಮಾಡಿ ಕಮಿಷನನ್ನು ತೊಗೊಳ್ಬೋದು. ಗಾಯ್ಸ್, ನಂತರ BSNLಗೆ ನೀವೇನಾದರೂ ಈ ಒಂದು ಆ್ಯಪಲ್ಲಿ ರೀಚಾರ್ಜ್ ಮಾಡಿದರೆ 4%ಅನ್ನು ಕೊಡ್ತಾರೆ. ಆಯಿತಾ, 1,000 ರೂಪಾಯಿಗೆ 40 ರೂಪಾಯಿ ಸಿಗುತ್ತೆ. ಗಾಯ್ಸ್, ನಂತರ VI ಆಗಿರ್ಬೋದು, ಜಿಯೋ ಆಗಿರ್ಬೋದು, ಅವಕ್ಕೆಲ್ಲ ಸ್ವಲ್ಪ ಕಡಿಮೆ ಕಮಿಷನ್ ಇದೆ. ಆಯಿತಾ, ನೀವು DTHಗಳಿಗೆ ಒಂದು ಆ್ಯಪಲ್ಲಿ ರೀಚಾರ್ಜನ್ನು ಮಾಡ್ತೀರಾ ಅಂತಂದರೆ 3%ಗಿಂತ ಜಾಸ್ತಿ ಸಿಗುತ್ತೆ. ಆಯಿತಾ, 3%ಗಿಂತ ಕಡಿಮೆ ಸಿಗಲ್ಲ ಈ ಒಂದು ಆ್ಯಪಲ್ಲಿ. ಯಾವುದೇ DTH ಮಾಡಿದ್ರೂ ಕೂಡ 3%ಗಿಂತ ಜಾಸ್ತಿ ಸಿಗುತ್ತೆ. ಆಯಿತಾ ಗಾಯ್ಸ್, ನಂತರ ಈ ಒಂದು ಆ್ಯಪಲ್ಲಿ ಯಾವುದೇ ಬಿಲ್ಲನ್ನು ಪೇ ಮಾಡೋದ್ರಿಂದ ಅದಕ್ಕೆ ನಿಮಗೆ 1 ರೂಪಾಯಿನ ಕೊಡ್ತಾರೆ. ಅಮೌಂಟ್ ಎಷ್ಟೇ ಇರಲಿ 1 ರೂಪಾಯಿ ಮಾತ್ರ ಕೊಡ್ತಾರೆ, ಬಿಲ್ ಪೇ ಮಾಡೋದಕ್ಕೆ ಮಾತ್ರ. ರೀಚಾರ್ಜ್ ಮಾಡೋದಕ್ಕೆಲ್ಲ ಕೂಡ ಪರ್ಸೆಂಟ್ ಲೆಕ್ಕದಲ್ಲಿ ಕೊಡ್ತಾರೆ. ಇದಕ್ಕೆ ಹಾಗಲ್ಲ, ನೀವು ಎಷ್ಟೇ ಪೇ ಮಾಡಿದರೂ ಒಂದು ಬಿಲ್ಲಿಗೆ 1 ರೂಪಾಯಿನ ಕೊಡ್ತಾರೆ. ಒಂದು ಬಿಲ್ಲನ್ನು ಪೇ ಮಾಡಿದರೆ 1 ರೂಪಾಯಿ. ಗಾಯ್ಸ್, ಈಗ ನಿಮಗೆ ಗೊತ್ತಿಲ್ವಾ ಈ ಒಂದು ಆ್ಯಪ್ ಬಗ್ಗೆ ಏನೇ ಡೌಟ್ ಇದ್ದರೂ ಕಾಮೆಂಟ್ ಮಾಡಿ. ಬೇರೆ ಯಾವುದಾದ್ರೂ ವೀಡಿಯೋಸ್ಗಳು ಬೇಕು ಅಂದರೂ ಕೂಡ ಕಾಮೆಂಟನ್ನು ಮಾಡಿ. ಮುಂದಿನ ವೀಡಿಯೋ ಮತ್ತೆ ಸಿಗ್ತಾ ಇರೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್.